ಹಲೋ ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯತ್ರಿ ಸ್ವೀಟ್ಸ್. ಆ್ಯಕ್ಚುಲಿ ನಿಮ್ಮೆಲ್ರಿಗೂ ಗೊತ್ತು, ಸುಮಾರು ಸಲ ನಾನು ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ ಹಾಲೇಶ್ ಅವರು ಅಂತ ಹೇಳಿ. ಮೇಘ ಹಾಲೇಶ್ ಅವ್ರದ್ದು ಸ್ಟಾಲ್ ಕೂಡ ನಮ್ಮ ಈವೆಂಟಲ್ಲಿ ಯಾವಾಗಲೂ ಇರುತ್ತೆ, ಕಲಂಕಾರಿ ಸೀರೆಗಳ ಒಂದು ಸ್ಟಾಲು. ಹಾಗೆ ಅವರ ಸಿಸ್ಟರ್ ನನ್ನ ಕ್ಲೋಸೆಸ್ಟ್ ಫ್ರೆಂಡ್, ಸುಮಾರು ನಾನು ಮದುವೆ ಆಗಿ ಬಂದಾಗಿಂದನೂ ನನಗೆ ಕ್ಲೋಸೆಸ್ಟ್ ಫ್ರೆಂಡು. ನಾನು ಯಾವಾಗಲೂ ಹೇಳ್ತಾನೆ ಇದ್ದೆ ಏನಾದರೂ ಒಂದು ಮಾಡ್ಬೋದಲ್ಲ ಅಂತ. ಸಾರಿ ಟು ಸೇ, ಬೈ ಪ್ರೊಫೆಷನ್ ಅವಳು ಟೀಚರ್ ಆಗಿದ್ರು ಅದು ಒಂದಿತ್ತು, ಎಲ್ಲೋ ಒಂದ್ ಕಡೆ ಏನಾದ್ರೂ ಒಂದು ಮಾಡ್ಬೇಕು ಅಂತಿತ್ತು. ಬಟ್ ಟೈಮ್ ಸಿಗ್ತಾ ಇರ್ಲಿಲ್ಲ. ಎಲ್ರಿಗೂ ಗೊತ್ತು, ಹೆಣ್ಮಕ್ಳಿಗೆ ಒಂದು ಜಂಜಾಟ, ಫ್ಯಾಮಿಲಿ, ಮಕ್ಕಳು ಅದೆಲ್ಲ ಮೇಂಟೈನ್ ಮಾಡುವಾಗ ನಮ್ಗೆ ಪ್ರೊಫೆಷನ್ ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಸೊ ಪ್ರೊಫೆಷನ್ ನ ಇವಾಗ ಬಿಟ್ಟು ರಿಸೈನ್ ಮಾಡಿದ್ಮೇಲೆ ಏನಾದ್ರೂ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ, ನಮ್ಮ ಬಹು ಬೇಡಿಕೆ ಪ್ರೋಟೀನ್ ಬಾರ್, ತುಂಬಾ ಜನ ನನಗೆ ಕೇಳ್ತಾ ಇದ್ದಿದ್ದು ಒಂದು ಪ್ರೋಟೀನ್ ಬಾರ್ ಮಾಡ್ಕೊಡಕ್ ಹೇಳಿ ಅಂತ ಹೇಳಿ. ಈಗ ಅಂಟುಂಡೆ ಅಂತ ಸಿಗುತ್ತೆ, ಅಂದ್ರೆ ಡ್ರೈ ಫ್ರೂಟ್ಸ್ ಇಂದ ಒಂದು ಉಂಡೆ. ಅದು ಡಿಫ್ರೆಂಟ್ ಆಗುತ್ತೆ, ಯಾಕಂದ್ರೆ ಕೆಲವೊಬ್ಬರಲ್ಲಿ ಬೆಲ್ಲ ಸೇರಿಸ್ತಾರೆ, ಕೆಲವೊಬ್ಬರಲ್ಲಿ ಜಾಸ್ತಿ ಒಣ ಕೊಬ್ಬರಿ ಹಾಕಿರ್ತಾರೆ. ಅದನ್ನ ನಾವು ಪ್ರೋಟೀನ್ ಬಾರ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಆ ಪ್ರೋಟೀನ್ ಬಾರ್ನ ಇವತ್ತು ಶ್ವೇತಾ, ನಾನು ಹೇಳಿದಾಗೆ ನನ್ನ ಫ್ರೆಂಡು, ಅವ್ರು ಇವತ್ತು ಮಾಡಿ ತೋರಿಸ್ತಾ ಇದಾರೆ. ಮೊದಲಿಗೆ ಅವ್ರನ್ನ ಪರಿಚಯ ಕೂಡ ಮಾಡ್ಕೊಡ್ತೀವಿ. ಸೊ ಹಾಯ್ ಶ್ವೇತಾ, ಆರಾಮಿದ್ಯಾ? ಇದು ಫಾರ್ಮಾಲಿಟಿ, ಯಾಕಂದ್ರೆ ಅವ್ರು ಚೆನ್ನಾಗಿದ್ದಾರೆ ನನಗೂ ಗೊತ್ತು, ಭೇಟಿ ಆಗ್ತಾ ಇರ್ತೀವಿ. ರೀಸೆಂಟ್ ಆಗಿ ಒಂದು ಫಂಕ್ಷನ್ಗೂ ಕೂಡ ಬಂದು ಹೋದ್ವಿ ನಾವು. ಏನಿದು ಜಾಬ್ ಬಿಟ್ಟ ಮೇಲೆ ಅನ್ಸಿದ್ದ ಅಥವಾ ಮುಂಚಿಂದನೂ ಒಂದು ಆಸೆ ಇತ್ತಲ್ವಾ? ಇಲ್ಲ, ಏನಾದ್ರು ಮಾಡ್ಬೇಕಂತ ಅನ್ಸೋದು, ಬಟ್ ಸಮಯದ ಅಭಾವ. ಸೊ ಈಗ ಫ್ರೀ ಇರೋದ್ರಿಂದ ಏನಾದ್ರು ಮಾಡ್ಬೇಕು ಅಂದಾಗ ಅದು ನಿಮ್ ಒಟ್ಟಿಗೆ ಅವತ್ತು ಮಾತಾಡಿದ್ಮೇಲೆ ಐಡಿಯಾ ಬಂದಿದ್ದು. ಶ್ವೇತಕ್ಕೆ ಒಬ್ಳೆ ಮಗಳು, ದೊಡ್ಡವಳು ಆಲ್ರೆಡಿ, ಅವಳು ಇವಾಗ MBA ಮಾಡ್ತಾ ಇದ್ದಾಳೆ. ಹಂಗಾಗಿ ಸಿಕ್ಕಾಪಟ್ಟೆ ಸಮಯ ಸಿಗುತ್ತೆ. ಈಗ ಚಿಕ್ಕ ಮಕ್ಳಿದ್ರೆ ಅದನ್ನು ಕಷ್ಟನೇ. ಹೆಣ್ಮಕ್ಳಿಗೆ ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಚಿಕ್ಕ ಮಕ್ಳಿಂದ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಶ್ವೇತಾ ಇವಾಗ ಅಟ್ಲೀಸ್ಟ್ ಈಗ ಮನ್ಸ್ ಮಾಡೋದು ನನಗ್ ಬಹಳ ಸಂತೋಷ. ನಾನು ಎಲ್ರಿಗೂ ಹೇಳೋದಷ್ಟೇ, ಆಗಲ್ಲ ಅಂತ ಕುತ್ಕೊಂಡ್ರೆ ಆಗೋದೇ ಇಲ್ಲ, ನಿಜವಾಗ್ಲೂ ಆಗಲ್ಲ. ಏನಾದ್ರೂ ಮನ್ಸ್ ಮಾಡಿ ಚಿಕ್ಕದು, ನಾವು 10 ರೂಪಾಯಿ ಆಗ್ಲಿ ನಾವು ಸ್ವಂತಕ್ಕೆ ಅರ್ನ್ ಮಾಡಿದಾಗ ಸಿಗೋ ಸಂತೋಷನೇ ಬೇರೆ. ದುಡಿಬೇಕಂತಾನೆ ಅಲ್ಲ, ನಾವು ಸ್ವಾವಲಂಬಿಗಳಾಗ್ಬೇಕು ಅನ್ನೋದು ಒಂದು ನನ್ಗೆ ತುಂಬಾ ಇಷ್ಟ, ಎಲ್ಲಾ ಹೆಣ್ಮಕ್ಳು. ಆ ನಿಟ್ಟಿನಲ್ಲಿ ಇವತ್ತು ಶ್ವೇತಂದು ಮೊದಲನೇ ಹೆಜ್ಜೆ. ಏನ್ ಗೊತ್ತಾ, ಸ್ಯಾಂಪಲ್ ನನಗೆ ಕಳಿಸ್ಕೊಟ್ಟೆ, ಸುಮಾರು ದಿನ ಆಯ್ತು. ತಿಂದ್ರೆ ಖಾಲಿ ಆಗತ್ತಲ್ಲ ಅನ್ನೋ ಮಟ್ಟಕ್ಕೆ ಅಷ್ಟು ಟೇಸ್ಟಿ ಆಗಿದೆ. ಅಂಟುಂಡೆ ಅದಂತೂ ಖಾಲಿ ಮಾಡೇ ಬಿಟ್ವಿ, ನಾವು ತಡ್ಕೊಳಕ್ ಆಗಿಲ್ಲ. ಇನ್ನ ಡ್ರೈ ಫ್ರೂಟ್ಸ್ ಕಳಿಸಿದ್ರು ಕೂಡ ನಾನು ಅದನ್ನ ಓಪನ್ ಕೂಡ ಮಾಡ್ತಿಲ್ಲ, ತೆಗೆದ್ರೆ ಖಾಲಿ ಆಗತ್ತೆ, ನನಗೆ ಗೊತ್ತು, ಅಷ್ಟು ಚೆನ್ನಾಗಿತ್ತು. ಅದಕ್ಕೆ ನಾ ಹೇಳ್ದೆ, ಇಲ್ಲ ಮಾಡಿ ತೋರಿಸ್ಬಿಟ್ರೆ ಬೇಕಾದ್ರೆ ಮಾಡ್ಕೊಳ್ಳಿ, ಯಾರಿಗೆ ಟೈಮ್ ಇರಲ್ಲ ನೋಡಿ, ತುಂಬಾ ಕಷ್ಟ, ನಮ್ಗೆ ಮಾಡಕ್ ಆಗಲ್ಲ ಅಂತ ಹೇಳಿ. ಸೊ ನೀವು ಇದನ್ನ ಶ್ವೇತನಿಂದ ತರಿಸ್ಕೋಬಹುದು, ಇನ್ಮೇಲೆ ಕಳಿಸ್ಕೊಡೋ ಒಂದು ವ್ಯವಸ್ಥೆ ಮಾಡ್ಕೋತಾರೆ. ಪ್ರೋಟೀನ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ, ವಿಡಿಯೋದಲ್ಲಿ ನೋಡಿ. ಮಾಡಿ ತೋರ್ಸೋಣ ಇವಾಗ. ಮೇಘ ಆರಾಮ? ಹೆಂಗ್ ನಡೀತಿದೆ ಬಿಸ್ನೆಸ್? ಆನ್ಲೈನ್ ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ, ಇವಾಗಲೂ ಆರ್ಡರ್ ಬಂದಾಗ ಅಷ್ಟೇ ಕಳಿಸ್ತಾ ಇರ್ತಾರೆ. ಬಟ್ ಈವೆಂಟ್ ಅಲ್ಲಂತೂ ಕಲಂಕಾರಿ ಸೀರೆಗಳು ನಮ್ಗೆ ಸಿಗುತ್ತೆ. ಅಂಡ್ ಮೇಘಂಗೆ ಚಿಕ್ಕಮ್ಮ ಆಗ್ಬೇಕು ಇನ್ ರಿಲೇಷನ್. ಬಟ್ ಶ್ವೇತಾ ನಾನು ಒಂದೇ ಏಜ್ ನವರು, ಹೆಚ್ಚು ಕಡಿಮೆ ನನ್ನ ಕೋ ಸಿಸ್ಟರ್ ಶ್ವೇತಾ ಕ್ಲಾಸ್ಮೇಟ್ಸ್. ಈ ಊರಿಗೆ ನಾನು ಸಂತೆಬೆನ್ನೂರಿಗೆ ಮದ್ವೆ ಆಗಿ ಬಂದಾಗಿಂದನು ಶ್ವೇತಾ ಪರಿಚಯ ನನ್ಗೆ, ಈ ಮನೆಗ್ ಬಂದು ಹೋಗಿ ಮಾಡ್ತಾ ಇದ್ವಿ. ಸೊ ಇವಾಗ ಮನ್ಸ್ ಮಾಡಿದ್ ಬಹಳ ಸಂತೋಷ ನನ್ಗೆ. ಸೊ ಬನ್ನಿ ಇವಾಗ ರೆಸಿಪಿ ನೋಡೋಣ. ಪ್ರೋಟೀನ್ ಲಡ್ಡು. ಆಕ್ಚುಲಿ ಇದು ಪ್ರೋಟೀನ್ ಲಡ್ಡುನೇ. ಶ್ವೇತಾ ಹೆಸರು, ಅದನ್ನ ಏನ್ ಹೆಸರು ಇಡೋಣ ಅಂತಾನೆ ಯೋಚನೆ ಮಾಡ್ತಾ ಇದ್ವಿ. ಫುಲ್ ಆಫ್ ಪ್ರೋಟೀನ್ಸ್ ನಿಜವಾಗ್ಲು. ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನ ನಾವು ಅಳವಿ ಬೀಜ ಅಂತ ಹೇಳ್ತೀವಿ, ಕರೆಕ್ಟಾ? ಅಳವಿ ಬೀಜ ಅಂತ. ಇದು ಬಾಣಂತಿಯಲ್ಲಿ ಸೊಂಟ ಗಟ್ಟಿಯಾಗ್ಲಿ ಅಂತ ಕೊಡ್ತಾರೆ, ಇದನ್ನ ಗಂಜಿ ಮಾಡಿ. ಅಳವಿ ಬೀಜ, ಇದು ಅಗಸೆ ಬೀಜ, ಚಿಯಾ ಸೀಡ್ಸು, ಏಲಕ್ಕಿ ಪುಡಿ, ಖರ್ಜೂರ, ಶೇಂಗಾ, ಬಾದಾಮಿ, ಎಳ್ಳು, ಸೂರ್ಯಕಾಂತಿ ಬೀಜ, ಪಂಪ್ಕಿನ್ ಸೀಡ್ಸು, ಆಮೇಲೆ ಒಣ ಕೊಬ್ಬರಿ. ಸೊ ಕೊಬ್ಬರಿ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ ಇದರಲ್ಲಿ. ನೀವು ನೋಡ್ದಂಗೆ ನೋಡಿ, ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಪ್ರೋಟೀನ್, ಬರೀ ಪ್ರೋಟೀನ್ ಬಾರ್ ಅಂದ್ರೆ ಬರೀ ಪ್ರೋಟೀನ್ಸ್ ಅಷ್ಟೇ ಅಲ್ಲ, ಇದರಲ್ಲಿ ನಿಮ್ಮ ದೇಹಕ್ಕೆ ಬೇಕಾದ ಎಲ್ಲ ಪೌಷ್ಟಿಕಾಂಶ ಸಿಗುತ್ತೆ. ಇದನ್ನ ಹೇಗ್ ಮಾಡೋದು ಅಂತ ಇವಾಗ ತೋರಿಸ್ತಾರೆ. ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ತುಪ್ಪ, ಮನೆಯಲ್ಲೇ ಮಾಡಿರುವಂತ ತುಪ್ಪ. ಯಾಕಂದ್ರೆ ಕೊಂಡ್ಕೊಂಬಂದಿದ್ದ ತುಪ್ಪದಲ್ಲಿ ಆ ರುಚಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೊದ್ಲಿಗೆ ಪ್ರೋಟೀನ್ ಲಡ್ಡು ಹೇಗ್ ಮಾಡ್ತಾರೆ ನೋಡೋಣ. ನಿಮಗ್ ಬೇಕಾದ್ರೆ ಮಾಡ್ಕೊಳ್ಳಿ, ತುಂಬಾ ಕಷ್ಟ ಇದು. ನನ್ಗಂತೂ ಟೈಮ್ ಇಲ್ಲ, ಇದೇ ತರ ತುಂಬಾ ಜನ ಇರ್ತೀರ ಟೈಮ್ ಇಲ್ಲ ಅನ್ನೋರು. ಇಲ್ಲ ಅಂದ್ರೆ ಆರ್ಡರ್ ಮಾಡಿ ಕಳ್ಸಿಕೊಡ್ತಾರೆ. ಈ ಖರ್ಜೂರನ ಈಗ ತೋರ್ಸಿದ್ವಲ್ಲ, ಇದನ್ನ ಬೀಜ ಮತ್ತೆ ಇದ್ರ ತೊಟ್ಟನ್ನ ತೆಗೆದ್ಬಿಟ್ಟು ನಾವ್ ಅದನ್ನ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ. ಓಕೆ. ಇದಕ್ಕೆ ಯಾವುದೇ ರೀತಿ ಸ್ವೀಟ್ನರ್ ಬೇರೆ ಏನು ಇಲ್ಲ, ಇದು ನೈಸರ್ಗಿಕವಾಗಿರ್ತಕ್ಕಂತ ಸಿಹಿ ಇರೋದಷ್ಟೇನೆ. ಇದ್ರಲ್ಲಿ ಬೇರೆ ಯಾವುದೇ ಸಿಹಿ ಪದಾರ್ಥಗಳನ್ನು ಕೂಡ ಅದಕ್ಕೆ ಆಡ್ ಮಾಡೋದಿಲ್ಲ. ಸೊ ನಾವು ಮೊದಲನೇದಾಗಿ ಇಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನ ಒಂದೊಂದೇ ಹುರ್ಕೊಳ್ಳೋದು, ತುಪ್ಪದಲ್ಲಿ ಹುರಿಯೋಣ. ಇದಕ್ಕೆ ಅಂಟುಂಡೆಗೆ ಬೇಕಾದಷ್ಟೇನು ತುಪ್ಪ ಬೇಕಾಗಲ್ಲ ಅಲ್ವಾ? ಇಲ್ಲ, ಇದಕ್ಕೆ ಬರೀ ಫ್ರೈ ಮಾಡ್ಲಿಕ್ಕೆ ಅಷ್ಟೇನೆ ಬೇಕಾಗೋದು.
ಇದು ಹುರಿ ಬೇಗ ಹಿಡಿಯುತ್ತೆ. ಇದು ಚಿಟಪಟ ಅಂತ ಸೌಂಡ್ ಬರ್ತಾ ಇದೆ ಅಂದ್ರೆ ಸೊ ಫ್ರೈ ಆಗಿದೆ ಅಂತ. ಆಕ್ಚುಲಿ ಶ್ವೇತಾ ಇರೋದು ನ್ಯಾಂಪಿಯಲ್ಲಿ, ನಮ್ಮೆಲ್ರಿಗೂ ವಿಡಿಯೋಗೋಸ್ಕರ ನನಗೂ ಹೋಗಕ್ ದೂರ ಆಗತ್ತೆ ಅಂತ ಹೇಳಿ ಅವ್ರ ಮನೆಗ್ ಬಂದು ಈಗ ವಿಡಿಯೋ ತೋರಿಸ್ತಾ ಇರೋದು. ಇದು ಸಣ್ಣ ಉರಿನಲ್ಲೇ ಉರಿಬೇಕು, ಇಲ್ಲ ಅಂದ್ರೆ ಸೀದ್ ಬಿಡುತ್ತೆ ಎಲ್ಲ ಸಣ್ಣ ಸಣ್ಣ ಪದಾರ್ಥಗಳಾಗೋದ್ರಿಂದ. ಅಡ್ಗೆ ಮಾಡೋದ್ರಲ್ಲಿ ಒಳ್ಳೆ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಶ್ವೇತಾ. ಇಲ್ಲ, ಕಲ್ಸುತ್ತೆ ಲೈಫ್ ಅಲ್ವಾ? ಫಸ್ಟ್ ಮದ್ವೆ ಮಾಡ್ಕೊಂಡು ಹೋದಾಗ ಅಡಿಗೆಗಳೇನು ಬರ್ತಿರಲಿಲ್ಲ. ಹೌದು ಹೌದು. ಆಗಿನ ಪೆಟ್ಟು ಓದ್ತಾ ಇದ್ದಾಗ್ಲೇ ಅಲ್ವಾ ಮದ್ವೆ ಆಗಿದ್ದಿನ್ನು? ತುಂಬಾ ಇರ್ಲಿ. ಹೌದು. ಹಂಗಾಗಿ ಹಂಗಾಗಿ ಅಡಿಗೆಗಳೆಲ್ಲ ತುಂಬಾ ಬೇಗ ಕಲ್ತ್ವಿ, ಚೆನ್ನಾಗೂ ಕಲ್ತ್ವಿ ಅಂತ ಅನ್ಕೋತೀವಿ. ಯಾಕಂದ್ರೆ ಊಟ ಮಾಡೋದ್ರೆಲ್ಲ ರಿಸಲ್ಟ್ ಹೇಳ್ತಾರಲ್ಲ. ನೆಕ್ಸ್ಟ್ ಇದು ಅಳವಿ ಬೀಜ. ಇದು ಗಂಜಿ ಮಾಡ್ಕೊಡ್ತಿದ್ರು ನಮ್ಗೆ. ಈಗ್ಲೂ ಅಮ್ಮ ಮೈ ಕೈ ನೋವಾದ್ರು ಅವ್ರಿಗೆ ಕೆಲಸ ಜಾಸ್ತಿ ಮಾಡ್ತಾರಲ್ಲ, ಸೊ ಅವ್ರಿಗೆ ಸ್ವಲ್ಪ ಪೇನ್ ಅನ್ಸಿದ್ರೆ ಈಗ್ಲೂ ಮನೇಲಿ ಯಾವಾಗ್ಲೂ ಇರುತ್ತೆ. ಇದ್ರದ್ದು ಸ್ವಲ್ಪ ಗಂಜಿ ಮಾಡ್ಕೊಂಡು ಕುಡಿದ್ರೆ ಅವರಿಗೆ ಸ್ವಲ್ಪ ಫ್ರೀ. ಸ್ವಲ್ಪ ಹೇಳಿದ್ರೆ ಒಳ್ಳೇದೇನೋ, ಗಂಜಿ ಅಂದ್ರೆ ಹೆಂಗ್ ಮಾಡ್ಕೊಳ್ತಾರೆ ಅಂತ. ನೆನ್ಸಿಟ್ ಮಾಡ್ಕೊಳ್ಳೋದ ಅಥವಾ ಇದನ್ನ ಕುದಿಸ್ಬಿಟ್ಟು ಹಾಲಲ್ಲಿ ಕುದಿಸೋದು? ಓ ಸರಿ ಸರಿ. ಅದು ಪುಡಿ ಮಾಡೋದಾ? ಇಲ್ಲ ಇಲ್ಲ, ಇದೇನ್ ಪುಡಿ ಇಲ್ಲ. ಪ್ಲೇಟ್ ಕೊಡು. ಚಿಯಾ ಸೀಡ್ಸ್ ಹಂಗೆ ಈ ಎಲ್ಲ ಪದಾರ್ಥಗಳನ್ನ ಹುರಿಯೋದ್ರಿಂದ ಸೊ ಉಂಡೆ ಸ್ವಲ್ಪ ದಿನಗಳ ಕಾಲ ಇಡ್ಬೋದು. ಇಲ್ಲಿ ನೋಡ್ತಾ ಇರೋಂಗೆ ನೀವು ಇಲ್ಲಿ ಯಾವುದೇ ಒಂದು ಪ್ರಿಸರ್ವೇಟಿವ್ ಇಲ್ಲ, ಹಾಗಾಗಿ ಮ್ಯಾಕ್ಸಿಮಮ್ ಅಂದ್ರೆ 1 ತಿಂಗಳು ಇಟ್ಕೋಬಹುದು. ಇಲ್ಲಾಂದ್ರೆ ಕೊಬ್ಬರಿ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಹಂಗಾಗಿ 1 ತಿಂಗಳು 2 ತಿಂಗಳು ಇಡ್ಬೋದು. ಶೇಂಗಾ ಬೀಜ ಹುರ್ದಿ ಇದನ್ನ ಸಿಪ್ಪೆ ತೆಗೆದು ಕಲ್ಲಲ್ಲಿ ಇದನ್ ಮಾಡಿ ಮಿಕ್ಸಿ ಹಾಕಿದ್ರೆ ಪೌಡರ್ ಆಗ್ಬಿಡತ್ತೆ ಫುಲ್. ಹಂಗಾಗಿ ನಾವು ಕಲ್ಲಲ್ಲಿ ಇದ್ ಮಾಡಿರೋದು. ಕೊಬ್ಬರಿನೂ ಸಹಿತ ಇದನ್ನ ಲೈಟ್ ಆಗಿ ಫ್ರೈ ಮಾಡ್ಬಿಟ್ಟು ಹಾಕಿದೀವಿ. ಇದು ಹುರಿಬೇಕು. ಇನ್ನೊಂದು ಇನ್ಫಾರ್ಮೇಶನ್ ನಿಮ್ಗೆಲ್ಲ, ಯಾವುದೇ ಸೀಡ್ಸ್ ಆಗ್ಲಿ ಐದರ್ ಸೋಪ್ ಮಾಡಿ ತಿನ್ನಿ ನೆನ್ಸಿಟ್ಟು, ಇಲ್ಲಾಂದ್ರೆ ಹುರ್ಕೊಂಡು ತಿನ್ನೋದು ಒಳ್ಳೇದು. ಇಲ್ಲ ಅಂದ್ರೆ ಹಸಿ ತಿನ್ಬಾರ್ದು. ಆಕ್ಚುಲಿ ಇದು ಒಮೆಗಾ 3 ಎಲ್ಲ ಹೊರಟೋಗುತ್ತೆ. ಇನ್ನೊಂದು ಅದು ಅಷ್ಟು ಬೆನಿಫಿಟ್ಸ್ ಅಲ್ಲ ನಮ್ಮ ದೇಹಕ್ಕೆ. ಇದು ಫ್ರೈ ಆಗ್ತಿದಂಗೆಲ್ಲ ಈ ತರ ಚಿಟಪಟ ಸೌಂಡ್ ಬರುತ್ತೆ. ಇದು ತಿನ್ನಕ್ಕೂ ಹಾಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೀಜಗಳು. ಹೌದೌದು. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಸೂರ್ಯಕಾಂತಿ ಬೀಜ ಎಲ್ಲ ಸಿಪ್ಪೆ ಬಿಡ್ಸ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸಂತೆಬೆನ್ನೂರಿಗೆ ಒಂದ್ ಪ್ಯಾಕೆಟ್ ಅಲ್ಲಿ ಸಿಗೋದು. ನಿಮ್ಗೆ ಇಲ್ಲಿ ಹಂಗೆ ಸಿಕ್ಕಿತ್ತೇನೋ? ನಮ್ಗೆಲ್ಲ ಅಂಗಡಿಯಲ್ಲಿ 4 ಆಣೆ 1 ಪ್ಯಾಕೆಟ್. ನಾವು ಹಳ್ಳಿಯವರಲ್ಲ, ಸೊ ನಮಗೆ ಹಂಗೆ ಸಿಗೋದು. ನಾವು ಅದನ್ನೆಲ್ಲ ದಾರಿ ಉದ್ದಕ್ಕೂ ತಿನ್ಕೊಂಡು ಹೋಗ್ತಾ ಇದ್ವಿ. ಅದೇ ನ್ಯಾಚುರಲಿ ಸಿಕ್ಬಿಡೋದು. ನಮ್ ದೇಹಕ್ಕೆ ಏನ್ ಬೇಕೋ ನ್ಯಾಚುರಲಿ ಸಿಗೋದು. ಇವಾಗ ಈ ತರ ಮಾಡ್ಕೊಂಡು ಫ್ಯಾನ್ಸಿ ಮಾಡ್ಕೊಂಡು ತಿನ್ನಂಗಾಗಿದೆ. ಆಮೇಲೆ ಅದು ಸೂರ್ಯಕಾಂತಿ ಹೋಲ್ ಬೀಜ ಸಿಪ್ಪೆ ಸಮೇತ ಹುರ್ಕೊಂಡೇ ತಿಂತೀವಿ. ಹುಣಸೆ ಬೀಜನೂ ಸಹಿತ ಹುರ್ಕೊಂಡು ತಿಂದಿದೀವಿ. ಹೌದು ಹೌದು ಹೌದು. ಸೊ ಇದು ಕೂಡ ಫ್ರೈ ಆಯ್ತು. ಈಗ ಯಾರಿಗ್ ನಿದ್ದೆ ಪ್ರಾಬ್ಲಮ್ ಇದೆ, ಡೈಲಿ ನೈಟ್ 1 ಸ್ಪೂನ್ ಎಳ್ಳನ್ನ ತಿಂದ್ರೆ ಬೇಗ ನಿದ್ದೆ ಬರುತ್ತೆ. ಗಸಗಸೆ ಎಳ್ಳು, ಅದೇ ಪ್ರಾಬ್ಲಮ್. ಇದನ್ನ ಉಂಡೆ ಕಟ್ಟಕ್ಕೋಸ್ಕರ ಏನ್ ಮಾಡ್ತಾರೆ, ಎಲ್ಲ ಪುಡಿ ಮಾಡ್ಕೊಂಡ್ಬಿಡ್ತಾರೆ, ಈಸಿಯಾಗಿ ಕಟ್ಬೋದು ಅಂತ. ಅದು ಎಲ್ಲಾನು ಪುಡಿ ಮಾಡಿದ್ರೆ ಏನಾಗತ್ತೆ, ಟೇಸ್ಟೇ ಬೇರೆ ಇರತ್ತೆ. ಸೊ ಇದು ಫ್ರೈ ಮಾಡಿದ್ದನ್ನ ಹಾಗೆ ತಿಂದ್ರೆ ಅದ್ರ ರುಚಿನೇ ಚೆನ್ನಾಗಿರೋದು. ಸ್ವಲ್ಪ ರಿಸ್ಕ್ ಆದ್ರೂನು ಈ ತರ ಮಾಡೋದೇ ಚೆನ್ನಾಗಿ. ನಾವು ಏನೇ ತಿಂದ್ರು ನಮ್ಮ ಆರೋಗ್ಯಕ್ಕೆ ಒಳ್ಳೇದಿರ್ಬೇಕು, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಾಲ್ಗೆಗೆ ರುಚಿ ಚೆನ್ನಾಗಿರ್ಬೇಕು. ಹಂಗಾದ್ರೆ ಅದು ಇಷ್ಟ ಆಗೋದು. ಹಂಗಾಗಿ ನಾವು ರುಚಿಯಾಗಿ ಮಾಡ್ಕೊಂಡು ತಿನ್ಬೇಕು. ಸೊ ಈ ತರ ಫ್ರೈ ಮಾಡಿ ತಿನ್ನೋದ್ರಿಂದ ಟೇಸ್ಟ್ ಚೆನ್ನಾಗಿರತ್ತೆ ಪೌಡ್ರ್ ಮಾಡೋದಕ್ಕಿಂತ. ಈ ಮೂಳೆ ನೋವು, ಎನರ್ಜಿ ಇಲ್ಲ ಅಂತ ಅನ್ನೋದು ಎಷ್ಟೋ ಹೆಣ್ಮಕ್ಳಿಗೆ ಒಂದ್ ಕಿವಿ ಮಾತು. ದಿನಾ ಸಂಜೆ ಏನಾದ್ರು ತಿನ್ಬೇಕು ಅನ್ನೋ ಟೈಮಲ್ಲಿ ಇದು ಒಂದೇ ಒಂದು ಈ ಉಂಡೆ ತಿಂದ್ರೆ ಸಾಕು, ಪ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್. ಅಷ್ಟು ನಿಮ್ಗೆ ಏನ್ ಬೇಕೋ ದೇಹಕ್ಕೆ ಅಷ್ಟು ಎನರ್ಜಿ ಇದ್ರಲ್ಲಿ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಒಮೆಗಾ 3 ಸಿಗುತ್ತೆ, ಬ್ಲಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ ಇದು.
ಹಾಗಾಗಿ ಯಾರಿಗ್ ಮಾಡಕ್ಕಾಗಲ್ಲ, ಏಜ್ ಆಗಿರೋರು ಇರ್ತೀರಾ, ತರ್ಸ್ಕೊಳ್ಳಿ, ಹಿಂಜರಿಬೇಡಿ, ಕೇಳಿ. ಸ್ವಲ್ಪ ಟೈಮ್ ಕೊಟ್ರೆ, ಲಾರ್ಜ್ ಕ್ವಾಂಟಿಟಿ ಕೇಳಿದಾಗ ಸ್ವಲ್ಪ ಸಮಯ ಕೊಡ್ಬೇಕಾಗತ್ತೆ ನೀವು. ಇಲ್ಲ ಅರ್ಧ ಕೆಜಿ 1 ಕೆಜಿ ಅಂದ್ರೆ ಇಮಿಡಿಯೇಟ್ಲಿ ನಾವು ಡಿಸ್ಪ್ಯಾಚ್ ಮಾಡ್ಬೋದು. ಸೊ ದಯವಿಟ್ಟು ತಿನ್ನಿ ಅಂತಾನೆ ಹೇಳ್ತೀನಿ ಎಲ್ರಿಗೂ ಒಂದು ದಿನಕ್ಕೆ. ಅದೊಂದು ಮಿಕ್ಸಿ ಮಾಡ್ಕೊಡಿ. ಮಕ್ಕಳದು ಸಲಾಡ್ ಬೇಕು, ಸ್ನಾಕ್ಸ್ ಅಂತಾಗೆಲ್ಲ ಕೊಟ್ಟು ಕಳ್ಸೋದಕ್ಕಿಂತ ಈ ತರದ್ ಒಂದ್ ಇಟ್ಬಿಟ್ರೆ ಅವ್ರಿಗೂ ಕೂಡ ಸಿಗ್ಬೇಕಾಗಿರುವಂತ ಪ್ರೋಟೀನ್ ಸಿಗತ್ತೆ. ಮಾಡಿ ಮಾಡಿ. ಫ್ಲಾಕ್ಸ್ ಸೀಡ್ಸ್ದು ಪುಡಿ ಅಲ್ವಾ? ಉಪ್ಪು ಕೊಡಿ. ಇದಕ್ಕೆ ಎಲ್ಲ ಐಟಮ್ಸ್ ಹಾಕಿದ್ವಿ. ಸೊ ಏನೇ ಸ್ವೀಟ್ ಅಡುಗೆಗಳು ಮಾಡಿದ್ರು ಏಲಕ್ಕಿ ಶುಂಠಿ ಪುಡಿ ಹಾಕಿದ್ರೇನೆ ಟೇಸ್ಟ್. ಹೌದೌದು. ಸೊ ಸ್ವಲ್ಪ ಶುಂಠಿ ಪೇಸ್ಟು ಈಗ ಇರೋದು ರಿಯಲ್ ಕಷ್ಟ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಖರ್ಜೂರನ ಪೇಸ್ಟ್ ಮಾಡಿರ್ತೀವಲ್ಲ ಇದರಲ್ಲಿ ನೋಡಿ, ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ಒಂದೇ ಕಾರಣಕ್ಕೆ. ಈ ಬೀಜಗಳು ಪುಡಿ ಮಾಡಿದ್ರೆ ಒಂದು ಅಷ್ಟು ರುಚಿ ಬರಲ್ಲ, ಎರಡನೇದು ನಮ್ಗೆ ನ್ಯೂಟ್ರಿಯೆಂಟ್ಸ್ ಹೋಲಾಗಿ ತಿಂದಾಗ ಸಿಗೋಷ್ಟು ಪುಡಿ ಮಾಡಿದಾಗ ಸಿಗಲ್ಲ, ಹಣ್ಣಾಗ್ಲಿ ಬೀಜಗಳಾಗ್ಲಿ. ಹಾಗಾಗಿ ಇಷ್ಟು ಕಷ್ಟಪಟ್ಟು ಇದನ್ನ ಕಟ್ಟಬೇಕಾಗತ್ತೆ. 1 kg ಮಾಡೋಷ್ಟು ಸಾಕಾಗೋಗತ್ತಲ್ವಾ? ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಉಂಡೆ ನೀವು ಐ ಬೆಟ್ ಯಾವ ಒಂದು ಅಂಗಡಿಗೆ ಹೋದ್ರು ಎಲ್ಲೂ ನಿಮ್ಗೆ 100% ಸಿಕ್ಕಲ್ಲ. ಇಲ್ಲಿ ಬೀಜಗಳೆಲ್ಲ ಇದೆಲ್ಲ ತಿನ್ಬೇಕಾದ್ರೆ ಸಿಕ್ಕರೆ ಚೆನ್ನಾಗಿರುತ್ತೆ. ಇದ್ರಲ್ಲಿ ಯಾವ್ದೇ ಬೇರೆ ಸಿಹಿ ಯಾವ್ದು ಆಡ್ ಮಾಡಿರಲ್ಲ. ಈ ಖರ್ಜೂರದ ಸಿಹಿ ಮತ್ತೆ ಎಲ್ಲ ಕಾಳುಗಳನ್ನ ತುಪ್ಪದಲ್ಲಿ ಹುರಿದಿರೋಂತ ಘಮ ಮಿಕ್ಸ್ ಆಗಿ ಇದು. ಇಲ್ಲಿ ನೀವು ತುಪ್ಪ ನೋಡ್ತಾ ಇರೋದು ಗೀರ್ ಹಸುದು ತುಪ್ಪ. ಇದು ಇವ್ರ ಮನೇಲಿ ಒಂದು ಹಸು ಕೂಡ ಇದೆ, ಇಲ್ಲಿ ಆಲೇಶ್ವರ್ ಸಾಕಿದ್ದಾರೆ. ಆ ತುಪ್ಪದ್ದು ಅದು ಇದೆ ಬೇರೆ. ಆಮೇಲೆ ಅದರಲ್ಲೂ ಕೂಡ ನಿಮ್ಗೆ ಬೇಕಾದಷ್ಟು ಐರನ್ ಕಂಟೆಂಟ್ ಸಿಗುತ್ತೆ. ಆಕ್ಚುಲಿ ಅಮ್ಮ ಎಷ್ಟೇ ರಿಸ್ಕ್ ಆದ್ರೂ ಮನೇಲಿ ಒಂದ್ ಹಸು ಇರ್ಲೇಬೇಕು. ಮನೆ ಕೊಂಡ್ಕೊಂಡ್ ಹಾಲು ಸರಿಯಾಗಲ್ಲ. ಅವ್ರ ಮನೆಗ್ ಬಂದಾಗಿಂತಾನು ಮೊದ್ಲಿಂದಾನು ಇತ್ತು. ಮನೇಲಿ ಕೊಟ್ಬಿಡೋಣ ನೋಡ್ಕೊಳಕ್ ಆಗಲ್ಲ ಅಂದ್ರು ಸಹಿತ ಅವ್ರು ಕೊಡಕ್ ಬಿಟ್ಟಿಲ್ಲ. ನೀವ್ ಯಾರು ಊರಿಗೆ ಎಲ್ಲಾರು ಹೋದ್ರು ನಾನ್ ನೋಡ್ಕೋತೀನಿ ಅಂತ. ಆಮೇಲೆ ನಿಮ್ ತಮ್ಮನು ಬುದ್ಧಿವಂತ ಇವಾಗಲ್ಲ, ಅದು ಎಲ್ಲದನ್ನು ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಿರೋದಕ್ಕೆ ಒಬ್ರು ಇರೋದಕ್ಕೆ ಆಗ್ತಾ ಇದೆ. ಅವ್ರು ಜಾಬಿಗೆ ಹೋಗಿದ್ರೆ ಏನು ಮಾಡಕ್ಕಾಗ್ತದೆ. ಹಂಗಾಗಿ ಅವ್ನ ಮನೇಲಿ ಇದ್ದಾನೆ. ಸೊ ಇವ್ರ ಮನೇಲೂ ಎಲ್ಲ ಸಪೋರ್ಟಿವ್ ಆಗಿರೋದ್ರಿಂದ ಹಸುನ ಕೊಟ್ಟಿಲ್ಲ, ಮನೇಲೆ ಇರೋದ್ರಿಂದ ಒಳ್ಳೆ ತುಪ್ಪ, ಮೊಸರು, ಮಜ್ಜಿಗೆ ಎಲ್ಲ ಸಿಗತ್ತೆ. ಸರಿ, ಇವಾಗ ಶ್ವೇತಾ ಮಾಡಿ ತೋರಿಸ್ತಾ ಇರೋದು ಅಂಟುಂಡೆ. ಅಂಟುಂಡೆ ಅನ್ನೋದಕ್ಕಿಂತ ಇದು ನಾವು ಏನಂತ ಕರಿತೀವಿ, ನಾವು ತಿಂತಿದ್ವಲ್ಲ ಖಾರ, ಉತ್ತತ್ತಿ ಖಾರ ಅಂತ. ನಾವೆಲ್ಲ ಬಾಣಂತಿಯರಿದ್ದಾಗ ನಾನು ಕೂಡ ಅಮ್ಮ ಎಲ್ಲ ಮಾಡಿ ಒಂದ್ ಬಟ್ಲಿಗೆ ಹಾಕಿ ಅದು ತುಪ್ಪದಲ್ಲಿ ನೆನ್ಸ್ಬಿಡ್ತಿದ್ರು. ನೆನ್ಸಿ 1 ಸ್ಪೂನ್ ಇಟ್ಟು ಕೊಡೋರು. ಅದೇ ಟೇಸ್ಟ್ ನನ್ನ ಲೈಫ್ ಅಲ್ಲಿ ಮತ್ತೆ ಸೆಕೆಂಡ್ ಟೈಮ್ ತಿಂದಿರೋದಂದ್ರೆ ಮೊನ್ನೆ ಶ್ವೇತಾ ಕಳ್ಸಿದ್ದು ಉತ್ತತ್ತಿ ಖಾರದ ಉಂಡೆ. ಇದನ್ನ ಅಂಟುಂಡೆ ಅಂತಾನು ಕರೆಯಲ್ಲ ನಾನು, ಉತ್ತತ್ತಿ ಖಾರದ ಉಂಡೆನೆ. ಎಕ್ಸಾಕ್ಟ್ಲಿ ಅದೇ ಟೇಸ್ಟ್. ಈ ಉತ್ತತ್ತಿ ಖಾರದ ಉಂಡೆ ಅಂತಂದ್ರೆ ಬರೀ ಮ್ಯಾಕ್ಸಿಮಮ್ ಕೊಬ್ಬರಿ ಇರುತ್ತೆ, ಅದ್ರಲ್ಲಿ ಏನು ಇರಲ್ಲ. ಆಮೇಲೆ ತುಪ್ಪ ಕಡಿಮೆ ಹಾಕ್ತಾರೆ. ಇದು ತುಪ್ಪದಲ್ಲಿ ನೆಂದೋಗಿತ್ತೆ ಅನ್ನೋ ನಂಗೆ ಇತ್ತು. ಇದು ಅಲ್ಲ, ಕಂಪ್ಲೀಟ್ ತುಪ್ಪದಲ್ಲೇ ಕಟ್ಟಿದ್ದು. ಮತ್ತೆ ಇದ್ರಲ್ಲಿ ಸಿಹಿ ಬೆಲ್ಲ ಎಂತದ್ ಏನೋ ನಾವ್ ಆಡ್ ಮಾಡಿಲ್ಲ. ಕಲ್ ಸಕ್ಕರೆ ಒಂದು, ಮತ್ತೆ ಈ ಉತ್ತುತ್ತಿ ಸಿಹಿ ಏನಿದ್ಯಾ ಅದಷ್ಟೇನೆ. ಸೊ ತುಪ್ಪದಲ್ಲೇ ಎಲ್ಲ ಮಾಡೋದ್ರಿಂದ ಆ ಟೇಸ್ಟ್ ಸಿಕ್ಕಿದೆ ಅಂತ ಅನ್ಕೋತೀನಿ ನಾನು. ಈ ಉತ್ತತ್ತಿ ಖಾರದ ಉಂಡೆ ನಮಗೆ ಕೊಡ್ತಿದ್ದೆ ಬೆನ್ನುಗಟ್ಟಿ ಆಗ್ಲಿ, ಶಕ್ತಿ ಬರ್ಲಿ ಅಂತ ಎಲ್ಲ ಮಾಡಿ ಕೊಡೋರು. ಈಗ ಏನಾಗುತ್ತೆ, ಡಯಟ್ ಅದಕ್ಕೆ ಒಂದೇನಾದ್ರು ಬೇಕಲ್ಲ ಎನರ್ಜಿಗೆ, ಮತ್ತೆ ಒಂದುಂಡೆ ಎಲ್ಲ ಐಟಮ್ಸ್ ಗಳು ಕೂಡ ಇದ್ರಲ್ಲಿ ಒಳ್ಳೆ ಪ್ರೋಟೀನ್ ಇರತ್ತೆ. ಕರೆಕ್ಟ್. ಹಾಗಾಗಿ ಇದನ್ನ ಬಳಸೋದ್ರಿಂದ ಎಲ್ರು ಬಳಸ್ಬೋದು. ಇವಾಗ ಮೊದ್ಲೆಲ್ಲ ಬಾಣಂತಿಯವ್ರು ಅಷ್ಟೇ, ಮತ್ತೆ ಮೆಚೂರ್ ಆಗಿರೋ ಮಕ್ಳಿಗೆ ಕೊಡೋರು. ಈಗ ಎಲ್ಲಾರು ಬಳಸ್ಬೋದು. ಇದು ಕೆಂಪು ಸಕ್ಕರೆ, ಗೋಡಂಬಿ, ಸೂರ್ಯಕಾಂತಿ ಬೀಜ, ಪಂಪ್ಕಿನ್ ಸೀಡ್ಸ್, ಇದು ಅಳವಿ ಬೀಜ, ಅಂಟು. ಇದೊಂದು ಮೇನ್ ಇಂಗ್ರೀಡಿಯಂಟ್ ಇದಕ್ಕೆ, ಉತ್ತತ್ತಿ ಖಾರದ ಉಂಡೆಗೆ. ದ್ರಾಕ್ಷಿ, ಬಾದಾಮಿ, ಒಣ ಕೊಬ್ಬರಿ ಹುರಿದಿಟ್ಕೊಂಡಿದಿರಲ್ವಾ, ಇದು ಉತ್ತತ್ತಿ, ಏಲಕ್ಕಿ, ಮೇನ್ ತುಪ್ಪನೇ ಜಾಸ್ತಿ ಶ್ವೇತಾ ಹಾಕಿದ್ದು. ಸೊ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ, ಇದು ಸ್ವಲ್ಪ ಕಾಸ್ಟ್ಲಿ ಫುಡ್ ಅಂತಾನೆ ಹೇಳ್ಬೋದು ಇದನ್ನ, ಯಾಕಂದ್ರೆ ತುಪ್ಪ ಜಾಸ್ತಿ ಬೇಕು ಇದಕ್ಕೆ. ಓಕೆ, ಆಲ್ರೆಡಿ ಉತ್ತುತ್ತಿನ ಫ್ರೈ ಮಾಡ್ಬಿಟ್ಟು ನಾವು ತುಪ್ಪದಲ್ಲಿ ಹುರಿದು ಪುಡಿ ಪುಡಿ ಮಾಡಿದೀವಿ.
ಸೊ ತುಪ್ಪ ನೋಡಿ ಜಾಸ್ತಿ ಅಂತ ಅನ್ಕೊಳ್ಳೋರ್ಗೆ ಒಂದು ಕಿವಿ ಮಾತು, ಇದೆಲ್ಲ ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗ್ಬೇಕು, ಡೈಜೆಷನ್ ಆಗ್ಬೇಕು ಅಂದ್ರೆ ಇಂಪಾರ್ಟೆಂಟ್ ತುಪ್ಪ. ಇಷ್ಟು ತುಪ್ಪ ಬೀಳಲೇಬೇಕು ಇದಕ್ಕೆ. ಸೊ ಅದಕ್ಕೆ ಹೇಳೋದು, ಇದನ್ನ ತುಂಬಾ ದೊಡ್ಡದು ಅಲ್ಲ, ಚಿಕ್ಕದಾಗಿ ಒಂದು ಉಂಡೆಗೆ ತಿಂದ್ಬಿಟ್ರೆ ಸಾಕು, ಮ್ಯಾಕ್ಸಿಮಮ್ ನಮ್ಮ ದೇಹಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶ ಸಿಕ್ಬಿಡುತ್ತೆ. ಎಲ್ಲ ಪುಡಿ ಮಾಡ್ಕೊಳ್ಳೋದ ಈಗ? ಇದ್ರಲ್ಲಿ ಯಾಕೆ ಇವನ್ನೆಲ್ಲ ಪುಡಿ ಮಾಡ್ತೀವಿ ಅಂತಂದ್ರೆ, ಸೊ ಅದ್ರಲ್ಲಿ ನಾವು ಅವಾಗ್ಲೇ ಪ್ರೋಟೀನ್ ಮಾಡಿದಾಗ ಏನಾಗಿತ್ತು, ಖರ್ಜೂರದಲ್ಲಿ ಸಿಹಿ ಅಂಶ ಮತ್ತೆ ಮೆತ್ತಗಿರೋದ್ರಿಂದ ಅದನ್ನ ನೀಟಾಗಿ ಉಂಡೆ ಕಟ್ಬಹುದು. ಇದು ತುಪ್ಪದಲ್ಲೇ ಕಟ್ಟೋದ್ರಿಂದ ಸೊ ಇದನ್ನ ಪೌಡ್ರು ಮಾಡ್ಲೇಬೇಕು. ಹೌದು, ಕಟ್ಲಿಕ್ಕೆ ಬರಲ್ಲ. ಸೊ ಇದು ಫ್ರೈ ಆಗಿದೆ, ಇದೆಲ್ಲಾನು ಪೌಡ್ರ್ ಮಾಡ್ಕೋಬೇಕು. ಮೊದ್ಲೆಲ್ಲ ಈ ಸೀಡ್ಸ್ ಹಾಕ್ತಿರ್ಲಿಲ್ಲ, ಸೊ ನಾವ್ ಈ ಪ್ರೋಟೀನ್ ಎಲ್ಲ ಇರೋದ್ರಿಂದ ಇವಾಗ ಆಡ್ ಮಾಡ್ತಾ ಇದೀವಿ ಅಷ್ಟೇನೆ. ಕೆಲವ್ರು ಅನ್ಕೋಬಹುದು ಏನ್ ಬಹಳ ವಿಶೇಷ ಅಂತ ಮಾಡೋದಕ್ಕೆ ಸಮಯ ಇಲ್ಲದೆ ಇರೋರಿಗೆ ಇದು, ಕೆಲವರಿಗೆಲ್ಲ ಗೊತ್ತಿರತ್ತೆ, ಮಾಡಷ್ಟು ತುಂಬಾ ಜನ ನಮ್ಮಲ್ಲಿ ಹೆಂಗಿದಾರೆ ಅಂದ್ರೆ, ಏಜ್ ಆಗಿದೆ ಪಾಪ, ಗಂಡ ಹೆಂಡತಿ ಇಬ್ಬರೇ ಇದಾರೆ, ಒಂದು ಒಳ್ಳೇದ್ ಬೇಕು ಪ್ರಾಡಕ್ಟ್, ಅವ್ರಿಗೆ ಎಲ್ಲಿ ತಗೋಬೇಕಂತ ಗೊತ್ತಿರಲ್ಲ, ಮಾಡಕ್ ಆಗಲ್ಲ. ಸೊ ಅಂತವ್ರಿಗೆ ಹೆಲ್ಪ್ ಆಗತ್ತೆ. ವರ್ಕಿಂಗ್ ವುಮೆನ್ ಇರ್ತಾರೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಬ್ರೇಕ್ಫಾಸ್ಟ್ ಮಿಸ್ ಮಾಡಿದ್ರು ಇದನ್ನ ಒಂದೇ ಒಂದು ಬಾಕ್ಸ್ ಅಲ್ಲಿ ಹಾಕೊಂಡು ಹೋದ್ರು ನೀವು ಆನ್ ದ ವೇ ತಿನ್ಕೊಂಡು ಬ್ರೇಕ್ಫಾಸ್ಟ್ ಇಂದ ಸಿಗೋಷ್ಟು ಪೌಷ್ಟಿಕಾಂಶ ಸಿಕ್ಬಿಡುತ್ತೆ. ಆಲ್ರೆಡಿ ಇದು ಕೊಬ್ಬರಿನ ಹುರಿದಿದೆ, ಅದನ್ನ ಹಾಗೆ ಹಾಕ್ತೀನಿ. ದ್ರಾಕ್ಷಿ, ಅಳವಿ ಬೀಜ, ನಂಗೆ ಈಗ ಅದೇ ಡಿಸ್ಕ್ ಪ್ರಾಬ್ಲಮ್ ಅಲ್ಲ, ಅದಕ್ಕೆ ಕುಡಿಬೋದಲ್ಲ. ಸಕ್ಕರೆ, ಕೊಬ್ಬರಿ ಬೇಡ, ಹಾಗೆ ಹಾಕೋಣ. ಮಾರ್ಚ್ 8ಕ್ಕೆ ಈಗ ಈವೆಂಟ್ ಮಾಡ್ಬೇಕಂತ ಡಿಸೈಡ್ ಆಗಿದೀವಿ ನಾವು. ಮೇ ಬಿ ತುಮಕೂರೇ, ನಾನು ಅನೌನ್ಸ್ ಮಾಡ್ತೀನಿ ಸದ್ಯದಲ್ಲಿ. ಸೊ ಇದು ಸ್ಟಾಲ್ ಅಲ್ಲಿ ಸಿಗುತ್ತಾ? ಖಂಡಿತ. ಅಂದ್ರೆ 2 ಟೈಪ್, ಮತ್ತೇನಾದ್ರು ಬೇರೆ? ಬೆಲ್ಲದ ಲಾಡು ಒಂದು ತೋರಿಸ್ತೀನಿ ನಿಮ್ಗೆಲ್ಲ. ಅದನ್ನ ಬೆಲ್ಲದ ಲಾಡು ನನಗೂ ಕೊಟ್ಟು ಕಳ್ಸಿದ್ದಾರೆ, ಸಖತ್ ಟೇಸ್ಟಿ ಆಗಿತ್ತು ಮಾತ್ರ. ಕುರುಕು ತಿನ್ನೋಕೆ ಆಸೆ ಇರೋರ್ಗೆ ಹೆಲ್ದಿ ಆಗಿ ತಿನ್ಬೋದು. ಈಗ ಶುಗರ್, ಸಕ್ಕರೆ ಅಷ್ಟಾಗಿ ಯೂಸ್ ಮಾಡಕ್ ಯಾರು ಇಷ್ಟಪಡಲ್ವಲ್ಲ, ಹಂಗಾಗಿ ಆಮೇಲೆ ಇಲ್ಲ ಅಲ್ಲಿ ಇರೋದ್ರಿಂದ ಸಂತೆ ಒಂದ್ ಮಿಸ್ ಆದ್ರೂ ತೊಂದ್ರೆ ಏನಿಲ್ಲ, ನಡೆಯುತ್ತೆ. ನಮ್ಮಮ್ಮ ಕಂಡಲ್ಲೇ ಸಾಕಷ್ಟು ತರಕಾರಿಗಳು ಬೆಳಿತಾರ, ನಡೀತದೆ. ಹೌದು, ಎಲ್ಲಾನು ತುಪ್ಪದಲ್ಲೇ ಹುರಿದಿರೋದು. ಇದು ಘಮನೂ ಬರ್ತಾ ಇದೆ. ಹೌದೌದು. ಈಗ ಮೇಡಮ್ಗೆ ಯಾಕೆ ಇಷ್ಟು ಟೇಸ್ಟ್ ಅನಿಸ್ತು ಅಂತಂದ್ರೆ ತುಪ್ಪ, ಅದು ಮನೆದೇ ತುಪ್ಪ. ಹೌದು, ಕೇಳಿದ್ರಲ್ಲ. ಈ ಸಲ ನಮ್ಮ ಗಾಯೂಸ್ ಗ್ಲಿಟ್ಸ್ ಸ್ವಾವಲಂಬನಾ ಸಂತೆ ತುಮಕೂರಿನಲ್ಲಿ ನಡೆಯುತ್ತೆ. ತುಮಕೂರಿನ ಕಾಲೇಜ್ ವಿಶ್ವವಿದ್ಯಾನಿಲಯ ಇದೆಯಲ್ಲ, ಕಾಲೇಜ್ ಗ್ರೌಂಡ್ಸಲ್ಲಿ, ಅಂದರೆ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಎಲ್ಲ ಆಗೋದು ಅಲ್ಲೇ. ಆ ಜಾಗದಲ್ಲಿ ಈ ಸಲ ನಮ್ಮ ಈವೆಂಟ್ ನಡೀತಾ ಇದೆ. ಸೊ ಮಿಸ್ ಮಾಡಬೇಡಿ. ಸೆಂಟರ್ ಪ್ಲೇಸ್ ತುಮಕೂರು. ತುಂಬ ಜನ ನಮಗೆ ಕೇಳ್ತಾನೆ ಇದ್ರು ತುಮಕೂರಲ್ಲಿ ಮಾಡಿ ಅಂತ. ಶಿವಮೊಗ್ಗ ಟ್ರೈ ಮಾಡಿದ್ವಿ, ಬಟ್ ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ಈ ಸಲದ ಸರ್ಕಾರಿ ಪೂರ್ವ ವಿಶ್ವವಿದ್ಯಾಲಯ ಕಾಲೇಜ್ ತುಮಕೂರಲ್ಲಿ ನಮ್ಮ ಗಾಯೂಸ್ ಗ್ಲಿಟ್ಸ್ ಕುಟುಂಬ ಸಮ್ಮೇಳನ ಮಾರ್ಚ್ 8ನೇ ತಾರೀಕು ಭಾನುವಾರ ನಡೆಯುತ್ತೆ. ಬೆಳಗ್ಗೆ ನಾವು 8 ಗಂಟೆ ಮೇಲ್ಪಟ್ಟು ನಾವು ಅವೈಲಬಲ್ ಇರ್ತೀವಿ. ಸುಮಾರು ಸಂಜೆ 7 ಗಂಟೆಯವರೆಗೂ ನಾವು ಸಿಗ್ತೀವಿ. ಸೊ ಮಿಸ್ ಮಾಡದೆ ಬನ್ನಿ, ತುಮಕೂರಿಗೆ ಸಿಗೋಣ, ಮಾತಾಡೋಣ, ಭೇಟಿಯಾಗೋಣ, ಶಾಪಿಂಗ್ ಕೂಡ ಮಾಡ್ಬೋದು ನೀವು. ಸೊ ಈ ಸಲದ ಈವೆಂಟ್ನ ಮಿಸ್ ಮಾಡಬೇಡಿ, ಬಿಕಾಸ್ ಆಮೇಲೆ ಸುಮಾರು ದಿನ ನಮಗೆ ಈವೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ನೋಡ್ಬೋದು, ಸೂಪರಾಗಿ ಉತ್ತತ್ತಿ ಖಾರದ ಉಂಡೆ. ಉತ್ತತ್ತಿ ಖಾರ ಅಂತ ಯಾಕೆ ಹೆಸರಿಟ್ಟಿದಾರೋ ನನಗೂ ಗೊತ್ತಿಲ್ಲ, ಬಟ್ ನಾವೆಲ್ಲ ಅನ್ನೋದೇ ಉತ್ತತ್ತಿ ಖಾರ ಅಂತಾನೆ ಇದಕ್ಕೆ. ಸೂಪರ್ ಆಗಿರುತ್ತೆ. ತುಪ್ಪದ ಘಮ ಅಂತೂ ಅದು ತಿಂದವ್ರಿಗೆ ಗೊತ್ತು ಅದ್ರ ಟೇಸ್ಟ್ ಏನಂತ. ತರಿಸ್ಕೊಂಡು ನೋಡಿ. ಕಳಿಸುವಾಗ ಇನ್ ಕೇಸ್ ಸ್ವಲ್ಪ ಏನಾದ್ರು ಹೊಡೆದಿತ್ತು ಅಂದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ತುಪ್ಪ ಹಾಕಿರೋದ್ರಿಂದ ತುಂಬಾ ಗಟ್ಟಿ ಇರಲ್ಲ, ಇದು ಪಾಕ ಎಲ್ಲ ಕಟ್ಟಿರಲ್ಲ. ಓಕೆ ಶ್ವೇತಾ, ಇನ್ನ ಲಾಡುದೊಂದು ಲಾಂಚ್ ಆದ ತಕ್ಷಣ ನಮ್ಗೆ ತೋರಿಸ್ತಿಲ್ಲ, ರೆಡಿ ಇದೆ, ತೋರಿಸ್ತೀನಿ. ನಾವು ಸ್ಟಾಲಿಗೆ ತಗೊಂಡ್. ಓಕೆ, ಇಲ್ಲಿ ನೀವು ನೋಡ್ತಾ ಇರೋದು ಬೂಂದಿ ಖಾರ ಅಂತೀವಲ್ಲ. ಈಗ ನಾವು ಖಾರ ನಿಮ್ಗೆಲ್ಲ ಗೊತ್ತಿರೋದು, ಗುಳಿಗೆ ಖಾರ ಅಂದ್ರೆ ಖಾರ. ಇದು ಬೆಲ್ಲ ಹಾಕಿ ಮಾಡಿರೋದು ಬೂಂದಿ
ಲಾಡು. ಇದೇನ್ ಗೊತ್ತಾ, ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಬೆಲ್ಲ ಕಡಲೆ ಹಿಟ್ಟು ಎರಡೂ ಕೂಡ ದೇಹಕ್ಕೆ ಒಳ್ಳೇದೇ. ಇದು ಟೇಸ್ಟ್ ಕೂಡ ಒಂದು ಬೌಲಲ್ಲಿ ಹಾಕೊಂಡ್ರೆ 1 ಗಂಟೆ ಟೈಮ್ ಪಾಸ್ ಮಾಡ್ಬೋದು, ಅಷ್ಟೇ ಆರೋಗ್ಯಕರವಾದದ್ದು ಕೂಡ. ತುಂಬಾ ಚೆನ್ನಾಗಿದೆ ಇದು. ಇದನ್ನು ಕೂಡ ಸ್ಟಾಲಲ್ಲಿ ಸಿಗುತ್ತೆ. ಆನ್ಲೈನ್ ಬೇಕಾದ್ರೂ ಆರ್ಡರ್ ಮಾಡಿ, ಸ್ಟಾಲಲ್ಲಿ ತಗೊಳ್ಳೋರು ಸ್ಟಾಲಲ್ಲಿ ತಗೋಬಹುದು. ತುಮಕೂರಲ್ಲಿ ಇರುತ್ತೆ ಈ ಸಲ ನಮ್ಮ ಈವೆಂಟ್. ಸೊ ನೀವು ನೋಡಿದ್ರೆ ಇಷ್ಟೊತ್ತು ರೆಸಿಪಿ, ನೀವು ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ, ಅದಕ್ಕೆ ನಾನು ರೆಸಿಪಿ ಕೂಡ ತೋರಿಸಿರೋದು. ಇಲ್ಲಿ ನನ್ನ ಕೈಯಲ್ಲಿರೋದು ಆರೋಗ್ಯ. ಯಾರಿಗೆ ಫ್ಯಾಟ್ ನಾವು ಲಾಸ್ ಮಾಡಬೇಕು, ಡಯಟ್ ಮಾಡಬೇಕು, ಸಣ್ಣ ಆಗಬೇಕು ಅಂತ ಅನ್ನೋರು ನೀವು ಪ್ರೋಟೀನ್ ಲಡ್ಡುಗೆ ಆಪ್ಷನ್ ಆಗಿ ಹೋಗ್ಬೋದು. ಹಸುವಾದಾಗ ಇದನ್ನ ಒಂದು ತಿಂದ್ರೆ ಸಾಕು, ನಿಮ್ಮ ಹಸು ಕೂಡ ನೀಗುತ್ತೆ. ಅಷ್ಟೇ ಆರೋಗ್ಯಕ್ಕೆ ಬೇಕಾಗಿರೋ ಎಲ್ಲ ಟ್ಯಾಬ್ಲೆಟ್ ತಗೊಳ್ಳೋ ಬದಲು ಇದನ್ನ ಒಂದು ತಿನ್ನೋದು ತುಂಬಾ ಒಳ್ಳೇದು. ಹಾಗೆ ಯಾರಿಗೆ ವೀಕ್ನೆಸ್ ಇದೆ, ಯಾರಿಗೆ ಈಗ ಏಜ್, ಒಂದು ಸರ್ಟನ್ ಏಜ್ ಅಲ್ಲಿ ಒಂದು ನಿಶಕ್ತಿ ಅಂತ ಅಂತಾರೆ, ಬೋನ್ ಅಂದ್ರೆ ಮೊಣಕಾಲು ನೋವು, ನಮ್ಗೆ ಸುಸ್ತು, ಆಯಾಸ, ಆಮೇಲೆ ಮಕ್ಕಳಿಗೆ ಹೆಚ್ಚು ಎನರ್ಜಿ ಬೇಕು. ಮಕ್ಕಳಿಗೆ ಯಾಕೆ, ನಮ್ಗೆ ಹೆಣ್ಮಕ್ಳಿಗೆ ಇಡೀ ದಿನ ಕೆಲಸ ಮಾಡ್ತಾ ಇರ್ತೀವಿ, ಎನರ್ಜಿ ಬೇಕು ಅನ್ನೋರು ಈ ಉತ್ತತ್ತಿ ಖಾರದ ಉಂಡೆಗೆ ನಾವು ಹೋಗ್ಬೋದು. ನಾನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿ ನಿಮಗೂ ಹೇಳ್ತೀನಿ. ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಅನ್ಸುತ್ತಲ್ಲ, ಭಾಷೆ ಇಲ್ಲೇ ಸಕ್ಕದಾಗಿದೆ. ಆ ಮೈಲ್ಡ್ ಸ್ವೀಟ್ನೆಸ್, ಆ ತುಪ್ಪದ ಘಮನೇ ಆಕ್ಚುಲಿ ಹೈಲೈಟು. ತುಂಬಾ ಚೆನ್ನಾಗಿದೆ. ದಯವಿಟ್ಟು ತರಿಸ್ಕೊಳ್ಳಿ. ಯಾರಿಗ್ ಮಾಡೋಕ್ಕಾಗಲ್ಲ ತರಿಸ್ಕೊಳ್ಳಿ, ಮಾಡೋದು ಕಷ್ಟನೇ. ನಾನೇ ಇಷ್ಟು ಗೊತ್ತಿದ್ರು ನನಗೂ ಸಮಯ ಇಲ್ಲ ಮಾಡ್ಲಿಕ್ಕೆ. ಸೊ ನಾನು ಇನ್ಮೇಲೆ ತರಿಸ್ಕೊತೀನಿ, ನೀವು ತರಿಸ್ಕೊಳ್ಳಿ. ಇದು ನಾನು ಆಲ್ರೆಡಿ ತಿಂದಾಗಿದೆ, ಬಟ್ ಈಗ ಮಾಡಿದ್ದು ಫ್ರೆಶ್ ಆಗಿರೋದು, ಒಂದ್ಸರಿ ಟೇಸ್ಟ್ ನೋಡೋಣ ಅಂತ. ಆ ತುಪ್ಪನೇ ಹೈಲೈಟು. ಇದು ನಾ ಹೇಳಿದಾಗೆ ನಾನು ಟೇಸ್ಟ್ ಮಾಡ್ತೀನಿ, ತಿಂತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೊಂದು ಲಾಡು ಒಂದಿದೆ ಇಲ್ಲಿ, ಪರವಾಗಿಲ್ಲ, ಬೆಲ್ಲದ ಲಾಡು. ನಾ ಹೇಳ್ದಂಗೆ ಕಡಲೆ ಹಿಟ್ಟು ಇವಾಗ ಸತ್ತು ಅಂತ ಹೇಳಿ ಕುಡಿತಾರೆ, ಕಡಲೆ ಹಿಟ್ಟನ್ನ ಡ್ರಿಂಕ್ ಮಾಡ್ಕೊಂಡು ಕುಡಿತಾರೆ. ಚೀಲ, ಬೇಸನ್ ಚೀಲ ಅಂತ ದೋಸೆ ಮಾಡ್ಕೊಂಡು ತಿಂತಾರೆ. ಯಾಕಂದ್ರೆ ರಿಚ್ ಪ್ರೋಟೀನ್ ಇರೋದು ಕಡಲೆ ಹಿಟ್ಟಲ್ಲಿ. ಆ ಕಡಲೆ ಹಿಟ್ಟು ಬೆಲ್ಲನ ಬಳಸಿ ಮಾಡಿರುವಂತ ಈ ಬೂಂದಿ ಲಾಡು, ಸಕ್ಕರೆ ಲಾಡು ಎಲ್ಲರಿಗೂ ಗೊತ್ತು. ಲಾಡು ಅಂದ್ರೆ ತುಂಬಾ ಇಷ್ಟಪಡೋರು ತುಂಬಾ ಜನ ಇರ್ತಾರೆ. ಇದು ಆಪ್ಷನಲ್, ನಿಮಗೆ ಬೇಕಾದ್ರೆ ಇದು ಕೂಡ ತರಿಸ್ಕೋಬಹುದು ನೀವು. ಇದು ಸೂಪರ್. ಯಾಕಂದ್ರೆ ಟೈಮ್ ಪಾಸ್ ಆಗತ್ತೆ, ಅಷ್ಟು ಹೆಲ್ದಿ ಅಂತ ಗೊತ್ತಿರುತ್ತಲ್ಲ, ಖುಷಿಯಾಗಿ ತಿನ್ಬೋದು, ಕ್ರಿಸ್ಪಿ ಆಗಿರುತ್ತೆ. ಥ್ಯಾಂಕ್ ಯು ಶ್ವೇತಾ.